ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಒಬ್ಬರು ಹೇಳಿದ್ರು ನನಗೆ ಪಾಟಿಗೆ ಗೊಬ್ಬರ ಹಾಕೋದಾಗಲಿ ಇದೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿ ಅಂತ. ಒಬ್ಬರಲ್ಲ, ಅದು ಸಾಕಷ್ಟು ಜನ ನನ್ನ ಹಳೆಯ ವಿಡಿಯೋದಲ್ಲಿ ನೋಡಿ ನಮಗೆ ಮತ್ತೆ ಆ ರೀತಿ ಎಲ್ಲ ತೋರಿಸಿ ಮೇಡಮ್ ಅಂತ ತುಂಬ ಕಮೆಂಟ್ಸ್ ಇತ್ತು. ಅದಕ್ಕೋಸ್ಕರನೇ ನಾನು ಅವ್ರಿಗೋಸ್ಕರ ಒಂದು 5 ಪಾಟ್ ತೊಗೊಂಡು ಬಂದಿದ್ದೀನಿ. ಇದು ಏನಿಲ್ಲ, ಇದೊಂದು 15 ರೂಪಾಯಿ ಅಷ್ಟೇ ಪ್ಲೇಟು. ಆಮೇಲೆ ಸುರಕ್ಷಿತವಾಗಿ ಇಡಲಿಕ್ಕೆ ನೀರು ನೆಂದು ಮೋಲ್ಡ್ ಹಾಳಾಗಬಾರ್ದಲ್ವ, ಅದಕ್ಕೋಸ್ಕರ ಸೇಫ್ಟಿಗೆ ಪಾಟ್ ಏನಾದರೂ ತೊಗೊಳ್ಳೋರಿದ್ದರೆ ಈ ರೀತಿ ಮತ್ತು ಒಂದೇ ರೀತಿ ಇರುತ್ತೆ ಎಲ್ಲ ನೋಡಿ ನಾನು ತೊಗೊಂಡು ಬಂದೆ. ಅದು 55 ರೂಪಾಯಿ ಅಷ್ಟೇ ಪಾಟು. ಮತ್ತು ಸೇವಂತಿಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಗೊಬ್ಬರ ಹಾಕೋದೆಲ್ಲ ಹೇಳ್ಕೊಡಿ ಮೇಡಮ್ ಅಂತ ಹೇಳಿದ್ರಿ. ನಾನು ಈ 5 ಪಾಟಕ್ಕೂ ಹೋಲ್ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದು ಸುಮ್ಮನೆ ಅಲ್ಲೊಂದು ಮಾರ್ಕ್ ಹಾಕಿ ಬಿಟ್ಟಿರ್ತಾರೆ, ಹೋಲ್ ಮಾಡೋಕ್ಕಾಗಲ್ಲ. ಸ್ವಲ್ಪ ಬಿಸಿ ಮಾಡಿ ಈ ರೀತಿ ಹೋಲ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲದಕ್ಕೂ ನಾವು ಪಾಟ್ಗೆ ಹೋಲ್ ತುಂಬಾ ಮುಖ್ಯ. ಅಲ್ಲಿ ಏನಂದರೆ ಡ್ರೈನೇಜ್ ಅಂದರೆ ನೀಟಾಗಿ ನೀರು, ಬೇಡವಾದ ನೀರು ಹೋಗ್ತಾ ಇರಬೇಕು. ಆವಾಗಲೇ ನಮ್ಮ ಪಾಟು ಸುರಕ್ಷಿತವಾಗಿರೋದು, ಅಂದರೆ ಗಿಡ ಸುರಕ್ಷಿತವಾಗಿರೋದು. ಅದಕ್ಕೋಸ್ಕರನೇ ಹೋಲ್ನ ನೀಟಾಗಿ ಹೀಗೆ ಒಂದು 5 ಅಂತ. ಮತ್ತು ಗಾಳಿನೂ ಆಡುತ್ತೆ ಸ್ನೇಹಿತರೆ, ಬೇರಿಗೆ ಗಾಳಿನೂ ತಾಕುತ್ತೆ. ಹಾಗಾಗಿ ಸ್ವಲ್ಪ ನಾನು ಆ ಪಾಟನ್ನು ಹೇಗೆ ಸ್ಟಾರ್ಟಿಂಗು ನಮಗೆ ಹೇಳ್ಕೊಡಿ ಅಂದರು. ನಾನು ಹಳೆ ವೀಡಿಯೋದಲ್ಲೇ ಹಾಕಿದ್ದೀನಿ ನೋಡಿ, ಅದನ್ನೇ ತುಂಬ ಚೆನ್ನಾಗಿ ಹಾಕಿದ್ದೀನಿ ಅಂದರು. ಅವ್ರಿಗೆ ಗೊತ್ತೇ ಆಗ್ತಿರಲಿಲ್ಲ. ತುಂಬ ಜನ ಹಾಗೆ ಕಮೆಂಟ್ಸ್ ಮಾಡಿದ್ದೀರಾ, ಯಾಕೆ ಹಳೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ತುಂಬ ವಿಡಿಯೋ ಹಾಕಿದ್ದೀನಿ ನಾನು. ಡೈಲಿ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಕಂಪಲ್ಸರಿ ನಾನು ಯೂಟ್ಯೂಬಿಗೆ ವಿಡಿಯೋಸ್ ಹಾಕ್ಬಿಟ್ಟೆ. ನಾನಿವಾಗ 3,500 ಅಷ್ಟು ವಿಡಿಯೋ ಬಿಟ್ಟಿದ್ದೀನಿ 7 ವರ್ಷದಿಂದ. ನೋಡಿ, ಈ ಥರ ಹುಡುಗಲ್ ಪಾಟ್ ಏನಾದರೂ ಇತ್ತು ಅಂದರೆ ಎತ್ತಿಟ್ಕೊಳ್ಳಿ. ಯಾಕಂದರೆ ನಮ್ಮ ಪಾಟ್ಗಳಿಗೆ ಮಣ್ಣು ಹೋಗಿ ಆ ಹೋಲ್ಗೆ ಸಿಕ್ಕಾಕೊಂಬಿಟ್ರೆ ಏನಾಗುತ್ತೆ ಅಂದರೆ ಒಂಥರ ಗಂಟಾದಂಗೆ ಆಗ್ಬಿಟ್ಟು ನೀರು ಮುಂದಕ್ಕೂ ಬರಲ್ಲ, ಒಂಥರ ನಿಂತ್ಕೊಂಡ್ಬಿಡುತ್ತೆ, ವಾಸನೆ ಬಂದ್ಬಿಡುತ್ತೆ, ಗಿಡ ಸತ್ತೋಗುತ್ತೆ. ಅದಕ್ಕೆ ಆಮೇಲೆ ಇಡಬೇಕಾದ್ರೂ ಅಷ್ಟೇ ಸ್ವಲ್ಪ ಕ್ರಾಸಲ್ಲಿ ಇಡಬೇಕು. ಹೆಚ್ಚು ಕ್ರಾಸ್ ಅಂತಲ್ಲ, ಸ್ವಲ್ಪ ಮಟ್ಟಿಗೆ ಕ್ರಾಸಲ್ಲಿ ಇಟ್ಟರೆ ನಮ್ಮ ಪಾಟು ಸುರಕ್ಷಿತವಾಗಿ, ಅಂದರೆ ಗಿಡ ಸುರಕ್ಷಿತವಾಗಿರುತ್ತೆ. ಈ ರೀತಿ ಮಾಡಿ ಅಂತ ನಾನು ಇವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬ ಜನ ನನ್ನನ್ನು, ಇದು ರಿಕ್ವೆಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ನಿಮಗೆ ಗೊತ್ತು, ಕಸದಿಂದ ರಸ ನೋಡಿ ಗೊಬ್ಬರ ನಾನು ಈ ಥರ ಟಯರಲ್ಲಿ ಗೊಬ್ಬರನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೇಕು ಅಂದಾಗೆಲ್ಲ ಈ ಥರ ಒಣ ಸೊಪ್ಪನ್ನೆಲ್ಲ ಅದರಲ್ಲಿ ಆಲ್ರೆಡಿ ರೆಡಿ ಆಗಿಬಿಟ್ಟಿದೆ. ಅದರಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ತೊಗೊಳ್ತೀನಿ ಅಷ್ಟೇ. ಮೇಲ್ಮೇಲೆ ಅದು ಸೊಪ್ಪೆಲ್ಲ ಒಣಗಿರೋದು ಅದನ್ನು. ಇದಕ್ಕೇನು ಅಂತ ನಾನು ಗೊಬ್ಬರ ಹಾಕಿಲ್ಲದ ಕಾರಣ ನಾನು ಬೇರೆ ಗೊಬ್ಬರನೂ ಸೇರಿಸ್ಬೇಕು ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಸ್ವಲ್ಪ ಅದಕ್ಕೂ, ಯಾಕಂದರೆ ಅದು ತುಂಬ ಚೆನ್ನಾಗಿ ಗೊಬ್ಬರ ಆಗಿಬಿಟ್ಟಿದೆ. ಅದು ಬೇರೆ ಗಿಡ ಬೇಕಾದರೂ ಹಾಕ್ಕೊಳ್ಬೋದು. ಗೊಬ್ಬರದ ಪಾಟ್ ಅಂತ ಹೇಳಿನೇ ನಾನು ಮಾಡಿದ್ದು. ಆ ಟಯರಲ್ಲಿ ಸಾಮಾನ್ಯವಾಗಿ ನಾನು ಗೊಬ್ಬರಕ್ಕಂತ ಮಾಡಿದೆ. ನೋಡಿದ್ರೆ ಎಲ್ಲ ಪಾಟಲ್ಲೂ ಆಲ್ಮೋಸ್ಟ್ ಗೊಬ್ಬರ ಆಗಿತ್ತು. ಸರಿ, ಅದಕ್ಕೆ ಇನ್ನೊಂದು ಸ್ವಲ್ಪ ಮಣ್ಣನ್ನು ಹಾಕಿಬಿಟ್ಟು ಏನಾದರೂ ಬೆಳೆಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಹೋಲ್ಗೆ ಈ ರೀತಿ ನಾನು ಕ್ರಾಸಲ್ಲಿ ಇಟ್ಕೊಂಡು ಅದರಲ್ಲೇ ಒಂದು ಸ್ವಲ್ಪ ಮೇಲ್ಮೇಲೆ ಇರೋ ಹೊಣದ್ದೆಲ್ಲ ತೊಗೊಂಡು ಇವಾಗ 5 ಪಾಟಿಗೂ ತುಂಬಿಸ್ತೀನಿ. 2 ಪಾಟಿಂದು ತೋರಿಸ್ತಾ ಬರ್ತೀನಿ ಸ್ನೇಹಿತರೆ. ಎಲ್ಲನೂ ಒಂದೇ ರೀತಿಯಲ್ಲೇ ನಾನು ಮಾಡೋದು. ಇವಾಗ ಅಲ್ಲಿ ಒಣಗಿರೋದು ಏನಾದರೂ ಇದ್ದಿದ್ದೆಲ್ಲನೂ ಎಲೆಗಳನ್ನ ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ. ಇವಾಗ ಅರ್ಜೆಂಟಾಗಿ ಕೇಳಿದ್ದ ರಿಕ್ವೆಸ್ಟ್ ವಿಡಿಯೋ ಆಗಿರೋದ್ರಿಂದ ನಾನು ದಿಢೀರನೇ ಈ ವಿಡಿಯೋ ಮಾಡಿ ಹಾಕೋಕ್ಕಾಯಿತು. ಮತ್ತು ಪೂಜಾ ಹೂವು ಆಗಲಿ, ಹಣ್ಣಾಗಲಿ, ತರಕಾರಿದಾಗಲಿ ಎಲ್ಲನೂ ಒಂದು ಸ್ವಲ್ಪ ಇತ್ತು. ಎಲ್ಲನೂ ಇವಾಗ ಸೇರಿಸಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ನಮ್ಮ ವೀಕ್ಷಕರು ಕೇಳಿದ್ರು ಅಂದಮೇಲೆ ನಾವು ಮಾಡಿ ತೋರಿಸೋದು ನಮ್ಮ ಕರ್ತವ್ಯ. ಅದರಿಂದ ನಾನು ದಿಢೀರನ್ನೇ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಇಲ್ಲಾಂದರೆ ಪಾಟಲ್ಲಿ ನಿಮಗೆ ಕೆಲವಷ್ಟು ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ನಾನು ತುಂಬ ದಿನದವರೆಗೂ ನಾನು ಈ ಪಾಟಲ್ಲಿ ಹಾಕಿ ಇಟ್ಕೊಂಡಿದ್ದು. ಲಾಸ್ಟಲ್ಲಿ ಒಂದು ಲೇಯರ್ ಮಣ್ಣು ಮತ್ತು ಒಂದು ಸ್ವಲ್ಪ ಏನಾದರೂ ಕಿಚನ್ ವೇಸ್ಟ್ ಎಲ್ಲ ಹಾಕ್ತಿದ್ದೆ. ನೋಡಿ, ಮೂಟೆಗಟ್ಟಲೆ ನಾನು ಇವಾಗ ಹೊಂಗೆ ಹೂವನ್ನ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ
ಮತ್ತು ಒಂದು ಅಷ್ಟು ಗೊಬ್ಬರ ಮಾಡಿ ಜರಡಿ ಹಿಡಿದು ಇಟ್ಕೊಂಡಿದ್ದೀನಿ, ಮಣ್ಣು ಇಟ್ಕೊಂಡಿದ್ದೀನಿ, ಮರಳು ಇಟ್ಕೊಂಡಿದ್ದೀನಿ. ನಾನು ರೆಗ್ಯುಲರಾಗಿ ನನ್ನ ಪಾಟಲ್ಲಿ ಏನಾದರೂ ಬೆಳೆಸ್ಬೇಕಂದ್ರೆ ಇದೆಲ್ಲ ನಾನು ಹೀಗೆ ನೀಟಾಗಿ ಎತ್ತಿಟ್ಕೊಂಡಿರ್ತೀನಿ. ಎಲ್ಲರೂ ಹೇಳ್ತಾರೆ ನಿಮ್ಮ ಗಾರ್ಡನ್ ಸೂಪರಾಗಿರುತ್ತೆ, ನೀಟಾಗಿರುತ್ತೆ, ನೋಡೋಕೆ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ ಅಂತ ಎಲ್ಲರೂ ಹೇಳ್ತೀರಾ. ಮತ್ತು ನಮ್ಮ ನೈಬರ್ಸ್ ಆಗಲಿ ಬಂದವರೆಲ್ಲ ಪಾಟ್ ನೋಡೋಕ್ಕೆ ಹೋಗ್ತಾರೆ, ನಮ್ಮ ಟೆರೆಸ್ ಗಾರ್ಡನ್ ಗಿಡಗಳು ನೋಡೋಕ್ಕೆ ಹೋಗೋದು. ಎಲ್ಲರೂ ಹೇಳ್ತಾರೆ ಬಂದರೆ ನಮ್ಮನೆಗೆ ಬರೋದಕ್ಕಿಂತ ಮೇಲೆ ಟೆರೆಸ್ಗೆ ಹೋಗೋಣ ನಡೀರಿ, ಆ ಗಿಡಗಳು ನೋಡೋಣ ಅಂತಾರೆ. ಅದೊಂಥರ ಖುಷಿ, ಯಾಕಂದರೆ ನೀಟಾಗಿ ಇಟ್ಟಿರ್ತೀನಿ. ಮತ್ತು ಈ ರೀತಿ ಎಲ್ಲ ಆವಾಗವಾಗ ಕೆಲಸ ಎಲ್ಲ ಗೊತ್ತೇ ಇದೆಯಲ್ಲ, ಆವಾಗವಾಗ ಕೆಲಸ ಮಾಡ್ಕೊಂಡ್ಬಿಟ್ರೆ ನಮಗೆಲ್ಲೂ ಕಷ್ಟ ಅನಿಸಲ್ಲ. ಏನಾದರೂ ನಾವು ಕೂಡಿಟ್ಕೊಂಡ್ರೆ ಗಬ್ಬಾಗ್ಬಿಡುತ್ತೆ ನೋಡಿ. ಈ ಥರ ಒಣದ್ದು ಒಂದು ಚೀಲದಲ್ಲಿ ನೀಟಾಗಿ ಇಟ್ಕೊಳ್ಳೋದು, ಮಣ್ಣನ್ನು ಒಂದು ಚೀಲದಲ್ಲಿ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ಮಾಡ್ಕೊಳ್ತೀನಿ. ಅದಕ್ಕೆ ನನ್ನ ಟೆರೆಸ್ ಗಾರ್ಡನ್ ಸೂಪರಾಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಖುಷಿ ಪಡ್ತೀನಿ. ನೋಡಿ ಇವಾಗ ಒಂದಷ್ಟು ಮಣ್ಣು ಹಾಕಿದ್ದೀನಿ. ಮತ್ತು ಅದು ಕೆಳಗಡೆ ನಾವು ಒಣ ಕಸ ಹಾಕಿರೋದ್ರಿಂದ, ಅಂದರೆ ಹಸಿ ಕಸ ಅಂದರೆ ಗಿಡದ್ದು ಇರುತ್ತಲ್ಲ ಅದನ್ನು ಹಾಕಿರೋದ್ರಿಂದ ಸ್ವಲ್ಪ ಕೆಳಗಡೆಗೆ ಹೋಗುತ್ತೆ. ಈಗ ಇಷ್ಟರವರೆಗೂ ತುಂಬಿಸ್ಕೊಂಡಿದ್ದೀನಿ. ಮತ್ತೊಂದು ಸ್ವಲ್ಪ ಒಂದೂವರೆ ಅಡಿ ಕೆಳಗಡೆ ಹೋಗುತ್ತೆ ಅಷ್ಟೇ. ಇವಾಗ ಒಂದು ಸ್ವಲ್ಪ ಕಲ್ಲು ಅಂದರೆ ಇಟ್ಟಿಗೆ ಥರ ಆಗಿಬಿಟ್ಟಿರುತ್ತೆ ಮಣ್ಣು, ಅದಕ್ಕೊಂದು ಸ್ವಲ್ಪ ಕಲಸಿ ನೀಟಾಗಿ ಹಾಕಿ ಇದ್ರ ಮೇಲೊಂದು ಸ್ವಲ್ಪ ಮರಳನ್ನು ಹಾಕೋದು. ಗಿಡಗಳಿಗೆ ಏನು ಶ್ರಮ ವಹಿಸೋ ಹಾಗೇ ಇಲ್ಲ ಸ್ನೇಹಿತರೆ. ಒಂದು ಸ್ವಲ್ಪ ಆರೈಕೆ ಮಾಡಬೇಕು, ಆವಾಗ ಸಾಕಷ್ಟು ಹೂಗಳನ್ನಾಗಲಿ ನಮಗೆ ಸಿಗುತ್ತೆ. ಪೂಜೆಗಂತೂ ನಾನು ಇದಕ್ಕೆ ಸುಕಾನ್ ರೋಜಾ ಸೇವಂತಿಗೆ ಹಾಕೋಣ ಅಂದ್ಕೊಂಡಿದ್ದೀನಿ. ಇವಾಗ ಇಷ್ಟರ ಮಟ್ಟಿಗೆ ಇವತ್ತು ಮಾಡಿರ್ತೀನಲ್ಲ, ಇವಾಗ ಟಯರಲ್ಲಿ ಮಾಡಿದ್ನಲ್ಲ ಅದನ್ನೇ ಜರಡೆ ಹಿಡಿದು ಒಂದರಲ್ಲಿ ಹೀಗೆ ತುಂಬಿಟ್ಕೊಂಡಿರ್ತೀನಿ. ಇವಾಗ ಅಷ್ಟೊಂದು ಗೊಬ್ಬರ ಇದಕ್ಕೆ ಹಾಕಿಲ್ಲದ ಕಾರಣ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಹಾಕ್ತೀನಿ ಅಷ್ಟೇ. ಬೇರೆ ಇನ್ನೇನೂ ಇಲ್ಲ ಇದರಲ್ಲಿ. ಗೊಬ್ಬರ ಅಂದರೆ ಬೇರೆ ಇನ್ನೇನು ಹಾಕಲ್ಲ. ಕಿಚನ್ ವೇಸ್ಟು ಮಣ್ಣಲ್ಲಿ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ. ಇದನ್ನು ನಾನು ಜರಡೆ ಹಿಡಿದು ಒಂದು ನೀಟಲ್ಲಿ ಎತ್ತಿಟ್ಕೊಂಡಿರ್ತೀನಿ. ಬೇಕು ಅಂದಾಗ ಅವಾಗವಾಗ ಪಾಟ್ಗಳಿಗೆ ಮಿಕ್ಸ್ಗೆ ಹಾಕ್ತಾ ಇರ್ತೀನಲ್ವ, ಇವು ಕೆದಕ್ಕಿದಾಗ ಹಾಕ್ತೀನಲ್ಲ ಆ ಟೈಮಲ್ಲಿ ಬಳಸೋ ಅಂಥದ್ದಷ್ಟೇ ಇದು. ನೋಡಿರಿ ಇವಾಗ 5 ಪಾಟನ್ನು ರೆಡಿಯಾಗೇ ಹೋಯಿತು. ಎಲ್ಲ ಪಾಟ್ಗೂ ಒಂದೊಂದು ಗಿಡಗಳನ್ನ ಹಾಕಬೇಕಂತ ರೆಡಿ ಮಾಡಿ ಇಟ್ಟಿದ್ದೀನಿ. ಆಮೇಲೆ ಹಾಕಿದ ಕೂಡಲೇ ನಾವು ಇವಾಗ ರೆಡಿ ಮಾಡಿದ ಕೂಡಲೇ ನಾವು ಗಿಡಗಳನ್ನ ಹಾಕೋಕ್ಕೆ ಹೋಗ್ಬಾರ್ದು, ಸತ್ತೋಗ್ಬಿಡುತ್ತೆ. ಅಂದರೆ ಒಂದು ಸ್ವಲ್ಪ ಹಬೆ ಹೊಡಿತಾ ಇರುತ್ತಲ್ವ, ಬೇರಿಗೆ ಎಳೆ ಬೇರು ತಾಕಿದ್ರೆ ಒಂದು ರೀತಿ ಸಾಯೋ ಸಂಭವ ಹೆಚ್ಚಿರುತ್ತೆ. ಆ ಕಾರಣಕ್ಕೋಸ್ಕರ ನಾನು ಇವತ್ತು ಬಿಟ್ಬಿಡ್ತೀನಿ. ಏನಿದ್ರೂ 1 ವಾರದ ನಂತರ ಇದಕ್ಕೆ ಯಾವ್ಯಾವ ಗಿಡ ಹಾಕಬೇಕು ಅಂತ ನಾನು ಆ ವಿಡಿಯೋನೂ ಮಾಡಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಯಾವಾಗಲೂ 1 ವಾರ ಆದರೂ ಬಿಟ್ಬಿಡಬೇಕು, ಅದು ಹಬೆ ಹೊಡೆಯುತ್ತಲ್ವ. ಕೆಳಗಡೆ ನಾವು ಈ ರೀತಿ ಕಸಗಳನ್ನೆಲ್ಲ ಹಾಕಿರೋದು, ಒಣ ಹೂವು ಹಾಕಿರೋದು ಎಲ್ಲ ಹಾಕಿರೋದ್ರಿಂದ ಅದು ಒಂಥರ ಹಬೆ ಹೊಡೋದು ಬೇರಿಗೆ ಹಾನಿ ಮಾಡಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ನಾನೇನು ಮಾಡ್ತೀನಿ, ಇವಾಗ 1 ವಾರ ಇದನ್ನು ಮುಟ್ಟಕ್ಕೆ ಹೋಗಲ್ಲ. ದಿಢೀರನೇ ನಾನು ಮಾಡಿರೋದ್ರಿಂದ, ಇಲ್ಲಾಂದರೆ ನಾನು ಒಂದು ಸ್ವಲ್ಪ ಹಸಿ ಕಸ ಒಂದೊಂದು ಪಾಟಿಗೆ ಹಾಕಿ ಒಂದೊಂದು ಲೇಯರ್ ಮಣ್ಣು ಹಾಕಿ ನಾನು ಮಾಡ್ಕೊಳ್ಳೋದು ಅಂತ ಹೇಳಿದ್ದೆ. ಇದನ್ನು ನಾವು ಮಾಡಬಹುದು, ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಗೊಬ್ಬರ ಇದೆ, ಜೊತೆಗೆ ಮಣ್ಣು ಇದೆ, ಮರಳಿದೆ. ನಿಮ್ಗೆ ಈ ರೀತಿಯೂ ಮಾಡಬಹುದು ಅಂತ ನಿಮಗೆ ತೋರಿಸ್ಲಿಕ್ಕೆ ನನ್ನ ವೀಕ್ಷಕರಿಗೆ, ನನ್ನ ಯೂಟ್ಯೂಬ್ ಸ್ನೇಹಿತರಿಗೋಸ್ಕರ ಸ್ನೇಹಿತರೆ. ಗಿಡನ ಬೆಳೆಸಿ ಮನಸ್ಸಿಗೆ ತೃಪ್ತಿ ಅಂದರೆ ಅಷ್ಟಿಷ್ಟ ಆಗಲ್ಲ, ಅಷ್ಟು ಖುಷಿ ಕೊಡುವಂಥದ್ದು ಸ್ನೇಹಿತರೆ. ಹಾಗಾಗಿ ನಾನು ಗಾರ್ಡನ್ನ ಹೆಚ್ಚು ಪ್ರೀತಿಸ್ತೀನಿ. ನೀವು ತುಂಬ ಪ್ರೀತಿಸಿ, ನಿಮಗೆ ಒಳ್ಳೆ ಹೂ ಕೊಡುತ್ತೆ. ಇಷ್ಟೇ ಆರೈಕೆ ಮಾಡೋದು, ಇನ್ನೇನು ಖರ್ಚಾಗೋಲ್ಲ. ನಿಮ್ಮ ಪೂಜೆಗಂತೂ ಒಳ್ಳೆ ಹೂ ಸಿಗುತ್ತೆ. ಆ ದೇವ್ರಿಗಿಟ್ಟಿದ್ದು ಹೂನೇ ನೀವು ಮತ್ತೆ ಗೊಬ್ಬರ ಮಾಡ್ಕೊಳ್ಬಹುದು, ತರಕಾರಿ ಹಚ್ಚಿದ್ರಲ್ಲೇ ಗೊಬ್ಬರ ಮಾಡ್ಕೊಳ್ಬಹುದು. ಮಣ್ಣನ್ನು ಏನು KG ಗಟ್ಟಲೆ ತಂದರೆ ಆಯಿತು. ಸಿಗೋದಿದ್ದರೆ ಅಲ್ಲಲ್ಲಿ ಪಾಯ ಹಾಕೋದು ಕಡೆ ಸಿಕ್ಕಿದ್ರೆ ಒಳ್ಳೆ ಮಣ್ಣು ಸಿಗುತ್ತೆ, ಹಾಗೂ ತರ್ಬೋದು. ಸಿಕ್ಕಲಿಲ್ಲ ಅಂದರೆ KG ಗಟ್ಟಲೆ ಮಣ್ಣೆ ಸಿಗುತ್ತೆ, ಮಿಕ್ಸು ಸಿಗುತ್ತೆ, ಎಲ್ಲ ತೊಗೊಳ್ಬೋದು. ಮರಳಂತೂ ರೂಟಿಗೆ ತುಂಬಾ ಒಳ್ಳೆಯದು. ಆ ಕಾರಣಕ್ಕೋಸ್ಕರ ನಾನು ಮರಳನ್ನು ಹಾಕೋದಷ್ಟೇ ಸ್ನೇಹಿತರೆ. ಮರಳು ಹಾಕಿದ್ರೆ ನಮ್ಮ ಬೇರಿಗೆ ತುಂಬ ಸುಲಭವಾಗಿ ಮಣ್ಣೊಳಗಡೆ ಹೋಗುತ್ತೆ. ಈ ಪಾಟ್ ಒಳಗಡೆ ನೀಟಾಗಿ ಬೇರು ತುಂಬ್ಕೊಳ್ಳುತ್ತೆ ಸ್ನೇಹಿತರೆ.
ಇವಾಗ ಈ ಗೊಬ್ಬರ ನೋಡಿ ಇನ್ನಿಷ್ಟೇ ನಾನು ಮಾಡಿ ಅದನ್ನು ನೀಟ್ ಮಾಡಿ ಈಗ ಇಟ್ಕೊಂಡಿರ್ತೀನಿ ಒಣಗಿಸ್ಬಿಟ್ಟು. ಯಾವಾಗಾದ್ರೂ ನಾನು ಪಾಟೆಲ್ಲ ಒಂದು ಸ್ವಲ್ಪ ಕೆದಕ್ತೀನಲ್ವ, ಆ ಟೈಮಲ್ಲಿ ಅದಕ್ಕೆ ಹಾನಿಯಾಗಿರುತ್ತೆ ಅಂತ ಈ ರೀತಿ ಹಾಕಿದರೆ ಸಾಕು ಜಗಜಗಿಸುವ ನಮ್ಮ ಗಿಡಗಳು ಖುಷಿ ಪಟ್ಬಿಡುತ್ತೆ. ಒಂದು ರೀತಿ ಅಯ್ಯೋ ಯಾವುದೋ ಹೊಸ ಗೊಬ್ಬರ ಹಾಕ್ಬಿಟ್ರು ನನಗೆ ಅಂತ ಅಂದ್ಕೊಳ್ಳುತ್ತೆ. ಆದರೆ ನಾನು ಇವ್ರಿಗೆ ಹೇಗೆ ಕೆಳಗಡೆ ಎಲ್ಲ ಹಣ್ಣೆಲ್ಲ ಹಾಕಿ ತರಕಾರಿ ಹಾಕಿ ಗೊಬ್ಬರ ಮಾಡಿದ್ನೋ ಅದೇ ರೀತಿ ಅಂತ ಅವ್ರಿಗೆ ಗೊತ್ತೇ ಇಲ್ಲ, ಹಾಗೆ ಮಾಡಿ ಹಾಕ್ಬಿಡ್ತೀನಿ ನೋಡ್ರಿ. ಹೀಗಿರುತ್ತೆ ಸ್ನೇಹಿತರೆ ನನ್ನ ಗಾರ್ಡನ್ನು ನಾನು ಗಿಡ ಬೆಳೆಸುವ ರೀತಿ. ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಯಾರೆಲ್ಲ ಕೇಳಿದ್ರಿ ಅವರಿಗೆ ಖುಷಿ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ? ನಮಸ್ಕಾರ.